ವಾಂಖೇಡೆ ಸ್ಟೇಡಿಯಂ ಮುಂಬೈ ಇಂಡಿಯನ್ಸ್ ಹೋಮ್ ಗ್ರೌಂಡಿನಲ್ಲಿ ಮ್ಯಾಚ್ ಐತಿದು. ಮುಂಬೈ ಇಂಡಿಯನ್ಸ್ ಹೋಮ್ ಗ್ರೌಂಡಿನಲ್ಲಿ ಮ್ಯಾಚ್ ಐತಿದು. ಆದ್ರೆ ಸತತವಾಗಿ ಅಲ್ಲಿನೂ ಒಂದೆರಡು ಮ್ಯಾಚ್ ಗೆದ್ದಾರ ಅವರು ಮುಂಬೈದವರು. ಆದ್ರೆ ಮೊದಲು ಸೋಲ್ಕೋತಾನೆ ಬಂದರು, ಕಂಟಿನ್ಯೂ ಸೋಲ್ಕೋತಾನೆ ಬಂದರು. ಆಮೇಲೆ ಒಂದಿಷ್ಟು ಮ್ಯಾಚ್ ಕಂಟಿನ್ಯೂ ನಾಲ್ಕು ಮ್ಯಾಚ್ ಗೆಲ್ಕೋತಾನೆ ಬಂದರು ನೋಡ್ರಿ. ಮೊದಲು ಸೋಲ್ಕೋತಾನೆ ಬಂದರು, ಆಮೇಲೆ ಈಗ ಹೊಳ್ಳಿ ಗೆಲ್ಕೋತಾನೆ ಹೊಂಟಾರ. ಸಣ್ಣಗೈತಿ ಗಾಡಿ ಅವ್ರದ್ದು, ಪವರೇಜ್ ಏನಂತಾರಲ್ಲಿ ಸುಮ್ಮ ಮ್ಯಾಲೆ ಪಟ್ಟದ ಗಾಡಿ. ಈ ಲಕ್ನೋದವ್ರದ್ದು ಹಂಗೆ ರೀ ಪರಿಸ್ಥಿತಿ, ಹಂಗೆ ಬಂದದ. ಲಕ್ನೋದವ್ರು ಮೆಲ್ಲಕ್ಕೆ ಹೊಂಟಾರಿ ಮ್ಯಾಗ. ಈ ಕಡೆ ಮುಂಬೈನೂ ಹಂಗೆ ಐತಿ, ಈ ಕಡೆ ಲಕ್ನೋದು ಹಂಗೆ ಐತಿ. ಆದರೆ ಮ್ಯಾಚ್ ಅಂತೂ ಸಖತ್ತಾಗಿ ಮ್ಯಾಚ್ ಇರ್ತದ. ಲಕ್ನೋ ಯಾರೂ ಮಿಸ್ ಮಾಡ್ಕೋಬ್ಯಾಡ್ರಿ ಈ ಮ್ಯಾಚ. ಮುಂಬೈ ಇಂಡಿಯನ್ಸ್ ಒಳಗೆ ಮ್ಯಾಚ್ ಐತಿ. ಈ ಕಡೆ ಸೂರ್ಯಕುಮಾರ್ ಯಾದವ್, ರೋಹಿತ್ ಶರ್ಮಾ, ರಿಕಲ್ಟನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಬುಮ್ರಾ, ಟ್ರೆಂಟ್ ಬೋಲ್ಟ್ ಈ ಥರ ಪ್ಲೇಯರ್ ಅದಾರ ಮುಂಬೈ ಇಂಡಿಯನ್ಸ್ ಒಳಗೆ. ಆದ್ರೆ ಲಕ್ನೋದೊಳಗೂ ಏನೂ ಕಮ್ಮಿ ಇಲ್ರಿ. ಲಕ್ನೋ ಒಳಗೂ ಪ್ಲೇಯರ್ ಹಂಗೆ ಅದಾರ. ಮಾರ್ಷ್, ಮಾರ್ಕೋ ಟೊನಿಸ್ ಈ ಥರ ಪ್ಲೇಯರ್ ಅದಾವ. ರಿಷಬ್ ಪಂತ್ ಈ ಥರ ಪ್ಲೇಯರ್ ಅದಾವು. ರಿಷಬ್ ಪಂತ್ 27 ಕೋಟಿ ತೊಗೊಂಡಾರ ಅವಂಗೆ. ಮೋಸ್ಟ್ಲಿ ಅವ ಯಾಕೆ ರನ್ನ ಹೊಡ್ಯಾಕತ್ತಿಲ್ಲ ಅವ. ಆದ್ರೆ ಅವ ಕೊಂಡ್ಕೊಂಡವ ಅವ ನೆನಕ್ಕೆ ಹೊಯ್ಕೋಬೇಕ್ರಿ ಅವ. ಆದ್ರೆ ಒಂದು ಮ್ಯಾಚ್ನು ಬರೀ 10 ರನ್ ಹೊಡಿದು ಈ ರೀತಿ ಮಾಡ್ತಾನವ. ಆದ್ರೆ ಮುಂಬೈ ಇಂಡಿಯನ್ಸ್ ಕೂಡ ಹೊಡಿಬೇಕವ ಆ್ಯಕ್ಚುಲಿ ನೋಡ್ಬೇಕಂದ್ರೆ. ಮುಂಬೈದು ಹೋಮ್ ಗ್ರೌಂಡಿನಲ್ಲಿ 2 ಮ್ಯಾಚ್ ಗೆದ್ದಾರ ಅವರು. ಅದೇ ರೀತಿ 3ನೇ ಮ್ಯಾಚ್ ಗೆಲುವು ಸಾಧಿಸುತ್ತಾ ಏನು ಮಾಡುತ್ತಾ ನೋಡ್ಬೇಕಲ್ಲಿ, ಕಾದು ನೋಡ್ಬೇಕು. 3:30ಗೆ ಸ್ಟಾರ್ಟ್ ಆಕ್ಕವು. ಅದ್ರೊಳಗೆ ಮುಂಬೈ ಇಂಡಿಯನ್ಸ್ದವರು ಗೆಲ್ತಾರೇನೋ ಅನ್ಸುತ್ತೆ ನನಗೆ ಮೋಸ್ಟ್ಲಿ. ಅಲ್ಲಿ ಇವರು ರನ್ ಹೊಡಿತಾರೆ. ಮೊದಲ ಸಣ್ಣ ಪಿಚ್ ಇರ್ತದು, ದಬ ಹೊಡೆದ್ರಪ್ಪ ಅಂತ ಹೇಳಕ್ಕೆ ಬರಂಗಿಲ್ಲ. ರನ್ 200, 250, 300 ರನ್ ಕೆಪಾಸಿಟಿ ಹೊಡಿಯೋದು ಲಕ್ನೋದವ್ರಿಗೆ ಇದ್ದಿರ್ಬೋದು. ಏನು ಹೈದ್ರಾಬಾದವ್ರು 300 ಕೆಪಾಸಿಟಿ ಇತ್ತು ಅವ್ರಿಗೆ. ಹೈದ್ರಾಬಾದವರು ಹೊರಗದಾರಿ ಈಗ. ಕೊಟ್ಟು ಗೆದ್ರೆ ಬರ್ಬೋದು. ಆದರೆ ನಮ್ಮ ಮುಂಬೈದವರು ಕಂಟಿನ್ಯೂ ಸೋಲ್ಕೊತ ಬಂದರು, ಈಗ ಗೆಲ್ಕೊತ ಹೊಂಟಾರ. ಈಗ ಲಕ್ನೋದವ್ರು ಹಿಂಗೆ ರಿಷಬ್ ಪಂತ್ ಆಡಲಿಗೆ ಅಂದ್ಬಿಟ್ಟು ಉಳ್ಕಿದವ್ರು ಆಡಕತ್ತಾರ. ಇವ 27 ಕೋಟಿ ಕೊಟ್ಟು ತೊಗೊಂಡ್ರು, ಇವ ಆಡಲಿಗೇನಂತ್ರಿ. ಅವ್ನಿಗೆ ಏನು ಮಾಡ್ಬೇಕು, ಹೊರಗೆ ಇಡ್ಬೇಕಾಗುತ್ತೆ. ಅವ್ನು ಕ್ಯಾಪ್ಟನಾಗಿ ಕೀಪಿಂಗ್ ಅದು ಎಲ್ಲ ಮಾಡ್ತಾನೆ. ಸುಮ್ಮನೆ ಇಟ್ಕೊಂಡಾರ ಅವಂಗೆ, ಆಡ್ಸಕತ್ತಾರ. ಕಡೆಯೂ ನಮ್ಮ ಮುಂಬೈ ಇಂಡಿಯನ್ಸ್ದಾಗೂ ರಿಕಲ್ಟನ್ ಅವರು ಕೀಪಿಂಗ್ ಅದಾರ ರೀ. ಅವರು ಚಲೋತ್ನಾಗ ಕೀಪಿಂಗ್ ಅವರು ಮಾಡ್ತಾರೆ. ಅದಾರ ರೀ ಮೋಸ್ಟ್ಲಿ ಆಡೋರು ಅದಾರ. ಈ ಕಡೆ ಲಕ್ನೋದೊಳಗೂ ಆಡೋರು ಅದಾರ, ಇಲ್ಲಿ ಇದ್ರೊಳಗೂ ಆಡೋರು ಅದಾರ. ನಾಳೆ ಮ್ಯಾಚ್ ಏನಾಗುತ್ತೆ ಏನಿಲ್ಲ ಅನ್ನೋದು ನೋಡ್ಬೇಕಲ್ರಿ. ನಾಳೆ ಏನೇನಾಗುತ್ತೆ ಏನೇನಿಲ್ಲ ಅನ್ನೋದು. ಟಾಸ್ನು ಮುಂಬೈದವರು ಸೋಲ್ಕೋತಾನೆ ಬಂದರು. ಆದ್ರೆ ಆಮೇಲೆ ಹಾರ್ದಿಕ್ ಪಾಂಡ್ಯ ಒಂದು 2 ಟಾಸ್ ಗೆದ್ದಾರಿ. ಬಾಲಿಂಗ್ ಆಯ್ಕೆ ಮಾಡಿ ಗೆದ್ದರು ಅವರು. ಇವರು ಲಕ್ನೋದವರು ಟಾಸನ್ನು ಸೋತ್ಕೋತಾನೆ ಬಂದರು. ಅವರು ಆಮೇಲೆ ಟಾಸ್ ಗೆದ್ದು ಬಾಲಿಂಗನ್ನೇ ಆಯ್ಕೆ ಮಾಡ್ಕೊತ ಕೂತ್ರು. ಹಿಂಗಾಗ್ತಾವ್ರಿ ಮ್ಯಾಚ್. ಪ್ರತಿಯೊಂದು ಮ್ಯಾಚ್ ಒಳಗೆ ಹಿಂಗಾಗ್ತಾವೆ. ಸೋಲು ಗೆಲುವು ನಡೆಯುವ ಇವು. ನಮ್ಮ ರೋಹಿತ್ ಶರ್ಮಾ ಫುಲ್ ಫಾರ್ಮ್ನಾಗ ಅದಾನ, ರಿಕಲ್ಟನ್ ಅದಾನ, ಸೂರ್ಯಕುಮಾರ್ ಅದಾನ. ಇಟ್ಟು ಎಲ್ಲ ಫಾರ್ಮ್ನಾಗ ಅದಾವ ಕ್ಯಾಂಡಿಡೇಟ್. ನಾಳೆ ಮ್ಯಾಚ್ನಾಗ ಏನೇನು ಗದ್ದಲಾಗುತ್ತೆ ನೋಡಬೇಕು. ಮೊದಲು ಪವರ್ ಪ್ಲೇದಾಗ ವಿಕೆಟ್ ಎಷ್ಟು ಹೋಗ್ತಾವ ಅನ್ನೋದು ಗೊತ್ತಾಗಲ್ಲ ನಮಗೇನು ಗೊತ್ತಿರಂಗಿಲ್ಲ ರೀ. ಅಲ್ಲಿ ಎಷ್ಟು ಅವ್ರಿಗೆ ಗೊತ್ತಿರ್ತದೆ ಹೆಂಗೆ ಆಡ್ಬೇಕು ಹೆಂಗಿಲ್ಲ ಅನ್ನೋ. ಅವರು ಪಿಚ್ನಾಗ ಹೆಂಗೆ ಆಡ್ಬೇಕು ಹೆಂಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಮೊದಲು ಸಣ್ಣ ಪಿಚ್ ಐತಿ. ಸೂರ್ಯಕುಮಾರ್ ಯಾದವ್ ಹಿಂದತ್ರ ಹಾಕಬೇಡ್ರಿ. ಹಿಂದತ್ರ ಹಾಕಿದ್ರತ್ರ ಸತ್ತಂಗೆ ಪೂರ ಹಿಂದೆ ಹೊಡಿತಾನೆ ರೀ. 6 ಮೇಲೆ 6, 4 ಮೇಲೆ 4. ಮನೆ 40 ರನ್ ಹೊಡೆದ. ಎಲ್ಲ ರೀತಿ ರೋಹಿತ್ ಶರ್ಮಾ 71 ರನ್ ಹೊಡೆದ.